ಓ ಮೈ ಗಾಡ್, ಇದು ನಂಬಕ್ಕೆ ಅಸಾಧ್ಯ, ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ. ನೋಡಿ, ಎತ್ತಿಟ್ಟಿದ್ದಾರೆ, ಅವರ ತಂದೆಯನ್ನು ಎತ್ತು ಪಕ್ಕದಲ್ಲೇ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಒನ್ ಆಫ್ ದ ರೇರೆಸ್ಟ್ ಬರಿಯಲ್ ರಿಚುವಲ್ಸ್ ಆಫ್ ದ ವರ್ಲ್ಡ್. ಆ ಒಂದು ಬುರುಡಲ್ಲಿ ಇನ್ನೂ ಕೂದಲು ಕಾಣಿಸ್ತಾ ಇದೆ ನೋಡಿ. ಇದೊಂದು ಎಕ್ಸ್ಟ್ರೀಮ್ ಶೂಟಿಂಗ್ ಅಂತ ಕರಿಬೋದು, ಭಾಳ ಡೇಂಜರಸ್ ಕೂಡ. ಸಾವು ಒಂದು ರೀತಿಯ ಹಬ್ಬ ಅಥವಾ ಆಚರಣೆ. ಇವರಿಗೆ ಒಂದು ಸ್ವಲ್ಪನೂ ಶೋಕ ಇಲ್ಲ, ಸಾವನ್ನು ಸಂಭ್ರಮಿಸುವಂತಹ ಜನಾಂಗ. ಆ ಥರ ಗುಹೆಗಳಿಂದ ದೇಹವನ್ನು ಹೊರಗೆ ತೆಗೆದಿಡ್ತಾರೆ. ನಂಬಕ್ಕೆ ಅಸಾಧ್ಯ, ಭಯ ಆಗುತ್ತೆ, ವಿಚಿತ್ರ ಅನಿಸುತ್ತೆ, ಅಸಹ್ಯ ಕೂಡ ಆಗ್ಬೋದು ಕೆಲವು ಜನಕ್ಕೆ. ಬಟ್ ಸಾವನ್ನ ಹತ್ತಿರದಿಂದ ನೋಡಿದವರು ಇನ್ನೊಬ್ರಿಗೆ ಯಾವತ್ತೂ ನೋವು ಕೊಡಲ್ಲ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹುಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹೌದು, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಭಾವನೆಗಳಲ್ಲಿ ಸಾವು ಅಂದ್ರೆ ಕೊನೆ. ಜೀವ ಹೋದ್ಮೇಲೆ ದೇಹವನ್ನ ಹೆಣ ಅಂತ ಕರಿತೀವಿ, ಮಣ್ಣಲ್ಲಿ ಹೂಳ್ತೀವಿ ಅಥವಾ ಸುಟ್ಟು ಹಾಕ್ತೀವಿ. ಆದ್ರೆ ಇಡೀ ಪ್ರಪಂಚದಲ್ಲಿ ಯಾವ ನಿಯಮಗಳು ಅನ್ವಯಿಸದ ಒಂದು ವಿಶಿಷ್ಟವಾದ ಜಾಗ ಇದೆ. ಇಂಡೋನೇಷ್ಯಾದ ಸುಲವೇಸಿ ಅನ್ನೋ ಒಂದು ದ್ವೀಪದಲ್ಲಿ ಇಲ್ಲಿ ಹೆಣಗಳನ್ನ ಹುಳೋದಿಲ್ಲ, ಸುಡೋದು ಇಲ್ಲ. ಬದಲು ಮಮ್ಮಿಫೈ ಮಾಡಿ ತಮ್ಮ ಮನೆಗಳಲ್ಲೇ ಇಟ್ಕೊಂಡು ದಿನವೂ ಊಟ ತಿಂಡಿ ನೀಡಿ ಪ್ರತಿ ವರ್ಷ ಅಥವಾ ಕೆಲವು ವರ್ಷಗಳೊಮ್ಮೆ ಅವರನ್ನ ಹೊರತೆಗೆದು ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ತೊಡಿಸಿ ಸಂಭ್ರಮಿಸ್ತಾರೆ. ಅದನ್ನೇ ಮಾನೇನೆ ಹಬ್ಬ ಅಂತ ಕರೀತಾರೆ. ಅಂಥದ್ದೇ ಒಂದು ಮಾನೇನೆ ಹಬ್ಬದ 2ನೇ ದಿವಸಕ್ಕೆ ಎಲ್ಲಾ ಗ್ಲೋಬಲ್ ಕನ್ನಡಿಗರಿಗೂ ಸ್ವಾಗತ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಈಗ ನಾವು ಬಂದಿದ್ದೀವಿ ಮಾನೇನೆ ದಿನ 2. ಈಗ ಇಲ್ಲಿ ದೇಹಗಳನ್ನು ಹೊರಗೆ ತೆಗೆಯಲಾಗ್ತಾ ಇದೆ. ಇದು 2ನೇ ದಿನದ ಕಾರ್ಯಕ್ರಮ. 1ನೇ ದಿವಸ ಏನು ಮಾಡ್ತಾರೆ, ಎಲ್ಲರೂ ಸಂಪೂರ್ಣವಾಗಿ ಮೇಲ್ಗಡೆ ನೋಡಿಲಿ ಆ ಥರ ಗುಹೆಗಳಿಂದ ದೇಹವನ್ನು ಹೊರಗೆ ತೆಗೆದಿಡ್ತಾರೆ, ಮೃತದೇಹಗಳನ್ನು. ಅದನ್ನು ನೆಕ್ಸ್ಟು ಇಲ್ಲಿಗೆ ತಂದು ಒಂದು ರೀತಿಯ ಕ್ಲೀನಿಂಗ್ ಪ್ರಾಸೆಸ್ನ ಶುರು ಮಾಡ್ತಾರೆ. ಸೊ ಇದನ್ನು ಡೀಟೇಲಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ನಡೆಯುತ್ತೆ, ಏನೇನು ಮಾಡ್ತಾರೆ ಅಂತ. ನೋಡಿ ಯಾವ ರೀತಿ ಮಮ್ಮಿಫೈ ಮಾಡಿದ್ದಾರೆ ಅದನ್ನು ಅಂತ. ಪ್ರಪಂಚದ ಮೂಲೆ ಮೂಲೆಗಳಿಂದ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಈ ಜಾಗ, ಈಗ ಎಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕೆ ಸಾಕಷ್ಟು ಫೋಟೋಗ್ರಾಫರ್ಸು, ವಿಡಿಯೋಗ್ರಾಫರ್ಸು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ನಾವು ಆ ಕಡೆ ಹೋಗ್ಬಿಟ್ಟು ಕ್ಲೋಸಪ್ ಲುಕ್ನ ತೊಗೊಳ್ಳೋಣ ಬನ್ನಿ. ಮೇಲ್ಗಡೆ ರಗ್ಗು ಮತ್ತು ಇನ್ನೂ ಸಾಕಷ್ಟು ಕೆಮಿಕಲ್ಸು. ನೋಡಿ ಇವರು ಮೂಗು ಉಚ್ಕೊಂಡಿದ್ದಾರೆ. ಇವರು ಸ್ಮೆಲ್ಲೇನು ಬರ್ತಾಯಿಲ್ಲ ನನಗೇನು. ಈಗ ಕಟ್ ಮಾಡ್ತಾಯಿದ್ದಾರೆ ಬಟ್ಟೆನ. ಸೊ ನೋಡಿ ಎಷ್ಟು ಲೈನಿಗೆ ಎಷ್ಟಿದೆ ಅಂತ, ಅಲ್ಲೂ ಅಷ್ಟು ನೋಡಿ ಎಷ್ಟಿದೆ. ಎಲ್ಲ ದೇಹಗಳನ್ನು ಗುಹೆಗಳಿಂದ ಹೊರಗೆ ತೆಗೆದು, ಆ ಥರ ಗುಹೆ ಒಳಗಿರುತ್ತೆ, ನೆನ್ನೆ ತೋರಿಸಿದ್ದೆ ನೀವು, ನಾನು ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ತಾರೆ. ಇದು 3 ರಿಂದ 4 ವರ್ಷ, ಕೆಲವು ಸಲ 5 ವರ್ಷಕ್ಕೆ ಒಂದು ಸರಿ ಮಾತ್ರ ನಡೆಯುವಂತಹ ಕಾರ್ಯಕ್ರಮ. ಒನ್ ಆಫ್ ದ ರೇರೆಸ್ಟ್ ಫ್ಯೂನರಲ್ ಸೆರೆಮನೀಸ್ ಅಥವಾ ಬರಿಯಲ್ ರಿಚುವಲ್ಸ್ ಆಫ್ ದ ವರ್ಲ್ಡ್. ಈ ಥರ ಇಷ್ಟು ವಿಚಿತ್ರವಾದ ಒಂದು ಸಂಗತಿ ನಿಮಗೆ ಬೇರೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಗೊತ್ತಿರಲ್ಲ ಏನೇನು ಇನ್ಫೆಕ್ಷನ್ಸ್ ಆಗಿರುತ್ತೆ ಅಂತ. ಸೊ ಎಲ್ಲರೂ ಮಾಸ್ಕ್ ಹಾಕೋತಾ ಇದ್ದಾರೆ. ನಾನು ಮಾಸ್ಕ್ ಹಾಕೋಬೇಕಾಗಿತ್ತು, ನಾನು ತಂದೇ ಇಲ್ಲ. ಒಂದೊಂದೇ ಪದರ ತೆಗಿತಾ ಇದ್ದಾರೆ ಇವಾಗ. ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡ್ತಾ ಈ ಒಂದು ಕಾರ್ಯವನ್ನು ಮಾಡ್ತಾರೆ ನೋಡಿ. ಈ ಒಂದು ಮಾನೇನೆಯ ಹಿನ್ನೆಲೆ ಕೇಳಿಕೊಂಡ್ರೆ ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ. ಬಹಳ ಹಿಂದೆ, ಅಂದರೆ ಇವರ ತೊರಾಜನ್ ಹಿಸ್ಟ್ರಿಯಲ್ಲಿ ಅಥವಾ ಮೈಥಾಲಜಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಒಬ್ಬರು ಬೇಟೆಗಾರ ಇದ್ದ ಪೊಂಗಾನ್ ಅಂತ. ಅವರು ಈ ಒಂದು ದಟ್ಟವಾದ ತೊರಾಜನ್ ಅರಣ್ಯ ಪ್ರದೇಶದಲ್ಲಿ ಬೇಟೆ ಆಡೋದಕ್ಕೆ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದರೆ,
ಅಲ್ಲೊಂದು ಅಸ್ಥಿಪಂಜರ ಸಿಕ್ತು. ಅದಕ್ಕೆ ಕರೆಕ್ಟಾಗಿ ಬರಿ ಮಾಡಿರಲಿಲ್ಲ ಅಸ್ಥಿಪಂಜರವನ್ನು, ಹಾಗಾಗಿ ಬಿದ್ದಿತ್ತು. ಇವನೇನು ಮಾಡ್ದ ಪಾಪ, ಈ ಥರ ಯಾರಿಗೂ ಕೂಡ ಈ ರೀತಿ ದುರ್ಗತಿ ಬರಬಾರ್ದು ಅಂದ್ಬಿಟ್ಟು ತನ್ನ ಬಟ್ಟೆಗಳನ್ನು ಆ ಒಂದು ಸ್ಕೆಲಿಟನ್ಗೆ ಧರಿಸಿ ಅದಕ್ಕೆ ಕರೆಕ್ಟಾಗಿ ಭೂಮಿಯಲ್ಲಿ ಬರಿ ಮಾಡ್ತಾನೆ, ಅಥವಾ ಅಲ್ಲೇ ಎಲ್ಲೋ ಬರಿ ಮಾಡ್ತಾನಂತೆ. ಬರಿ ಮಾಡಿದ ನಂತರ ಅವನ ಲೈಫಲ್ಲಿ ಕೆಲವೇ ತಿಂಗಳುಗಳಲ್ಲಿ ಆಶ್ಚರ್ಯ ಮತ್ತು ಚಮತ್ಕಾರಗಳು ಶುರುವಾಯ್ತಂತೆ. ಅವನ ಹೊಲದಲ್ಲಿ ಬೆಳೆಗಳು ಚೆನ್ನಾಗಿ ಬಂತಂತೆ, ಅದಾದಮೇಲೆ ಅವನ ಲೈಫ್ ಚೆನ್ನಾಗಾಯ್ತಂತೆ, ಹಣ ಬಂತಂತೆ, ಬೇಟೆಗಳು ಸಿಕ್ಕುವಂತೆ. ಇದರಿಂದ ಏನಾಯಿತು, ಅವನಿಗೆ ಈ ಒಂದು ಆಚಾರ ವಿಚಾರವನ್ನು ಹಿಂಗೆ ಮಾಡಿದೆ ನಾನು ಅಂತ ಇಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೇಳ್ದ. ಆ ಹಳ್ಳಿಯವರು ಕೂಡ ಇನ್ನು ಮುಂದೆ ನಮ್ಮ ಪೂರ್ವಜರನ್ನು ನಾವು ರೆಸ್ಪೆಕ್ಟ್ ಮಾಡಿ ಅವರಿಗೆ ಸರಿಯಾಗಿ ಬರಿ ಮಾಡಿದಾಗ ನಮಗೂ ಕೂಡ ಇದೇ ರೀತಿ ಆಗ್ಬೋದೇನೋ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಮಾನೇನೆ ಹಬ್ಬ ಶುರುವಾಯಿತು ಅನ್ನೋದು ಇದರ ಹಿಂದೆ ಇರುವಂತಹ ಒಂದು ಕತೆ. ಅವರ ಫೇವ್ರೆಟ್ ಶೂನ ಹಿಂಗೆ ಹಾಕೊಂಡೇ ಮಲಗಿಸ್ಯಾರ ನೋಡಿ ಅವರು. ಪೂರ್ವಜರನ್ನ ಸೆಲೆಬ್ರೇಟ್ ಮಾಡುವಂತಹ ಈ ಒಂದು ಮಾನೇನೆ ಹಬ್ಬ ಯೂಶ್ವಲಿ ನಡೆಯೋದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಜನರಲಿ ಇಂಡೋನೇಷ್ಯಾದ ಇಂಡಿಪೆಂಡೆನ್ಸ್ ಡೇ ಇರುತ್ತಲ್ಲ, ಆ ಒಂದು ಸಮೀಪದಲ್ಲಿ ಆಸ್ಪಾಸಲ್ಲಿ ಈ ಒಂದು ಹಬ್ಬವನ್ನು ನಡೆಸ್ತಾರೆ. ಈಗ ಇಲ್ಲೊಂದು ಸೆಟ್ ಆಫ್ ದೇಹಗಳು ಇದೆ, ಅಲ್ಲಿ ಆಲ್ರೆಡಿ ಒಂದಿಷ್ಟು ದೇಹಗಳನ್ನು ಕ್ಲೀನ್ ಮಾಡಿ ಆ ಬ್ರಷಿಂಗ್ ಪ್ರೊಸೆಸ್ನ ಶುರು ಮಾಡ್ತಾ ಇದ್ದಾರೆ. ಈ ಥರ ಫ್ಯಾಮಿಲಿ ಮೆಂಬರ್ಸು ಕ್ಯಾಂಟರ್ಗಳಲ್ಲಿ ಗುಂಪಾಗಿ ಇಲ್ಲಿ ಫ್ಯೂನರಲ್ ಸೆರೆಮನಿ ಆಗಲಿ ಅಥವಾ ಈ ಥರ ಮಾನೇನೆ ಹಬ್ಬಗಳಿಗೆ ಇಡೀ ಫ್ಯಾಮಿಲಿ ಬಂದು ಭಾಗವಹಿಸ್ತಾರೆ. ಮಾಸ್ಕ್ ಹಾಕ್ಕೊಂಡಿದ್ದೀನಿ, ತುಂಬ ಧೂಳು ಬರ್ತಾ ಇದೆ, ಅದರೊಳಗಿಂದ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸು. ಮಾಸ್ಕ್ ಹಾಕ್ಕೊಂಡು ಶೂಟಿಂಗು, ಇದೊಂದು ಎಕ್ಸ್ಟ್ರೀಮ್ ಶೂಟಿಂಗ್ ಅಂತ ಕರಿಬೋದು. ಭಾಳ ಡೇಂಜರಸ್ ಕೂಡ, ಯಾಕೆಂದರೆ ಎಷ್ಟೋ ವರ್ಷಗಳು 500-400 ವರ್ಷಗಳು ಒಳಗಿರುವಂತಹ ದೇಹಗಳು ಈಗ ಆಚೆ ತೆಗೆದಾಗ ಅದರೊಳಗೆ ಏನೇನು ಇನ್ಫೆಕ್ಷನ್ಸ್ ಇರುತ್ತೋ, ಏನೇನು ಬೇರೆ ಬೇರೆ ಹೊಸ ಹೊಸ ಕ್ರಿಮಿಕೀಟಗಳಿರುತ್ತೋ ಅದು ಗೊತ್ತಾಗಲ್ಲ. ಸೊ ಹುಷಾರಾಗಿರೋದಕ್ಕೆ ಮಾಸ್ಕ್ ಹಾಕೋಬೇಕು ಯಾವಾಗಲೂ. ಸೊ ಇಲ್ಲೆಲ್ಲ ಬಾಡೀಸ್ ಬಿಚ್ತಾ ಇದ್ದಾರೆ. ಈಗ ಸೆರೆಮನಿ ಶುರುವಾಗ್ತಾ ಇದೆ, ಬ್ರಷಿಂಗ್ ಎಲ್ಲ. ನಾನು ಡ್ರೋನ್ ಹರಿಸ್ಕೊಂಡಿದ್ದೀನಿ. ಈ ಜಾಗದಲ್ಲಿ ನೋಡ್ತಾ ಇದ್ದೀರಾ ನೀವು, ಮೃತಪಟ್ಟವ್ರನ್ನ ಮತ್ತೆ ಹೊಸ ಬಟ್ಟೆಯಲ್ಲಿ ರ್ಯಾಪ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಹೊಸ ಬಟ್ಟೆಗಳನ್ನ ತಂದಿದ್ದಾರೆ, ಇಲ್ಲಿ ಹೊಸ ವಸ್ತ್ರಗಳು ಎಲ್ಲ ಇದೆ, ಮತ್ತು ಅವ್ರಿಗೆ ಆಫರಿಂಗ್ ಎಲ್ಲ ತಂದಿದ್ದಾರೆ. ಬ್ರಷ್ಗಳನ್ನ ಯೂಸ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿದ್ರು. ಎಲ್ಲ ಬಾಡಿಗಳು ಒಂದೇ ರೀತಿ ಸೇವ್ ಆಗಿರಲ್ಲ. ತುಂಬ 100 ವರ್ಷಗಳ ನಂತರ ಬಾಡಿಯೆಲ್ಲ ಹಾಳಾಗಿ ಕೇವಲ ಮೂಳೆಗಳು ಮಾತ್ರ ಇರುತ್ತೆ. ಇದ್ರಲ್ಲಿ ನೋಡ್ಬೋದು ನೀವು, ಈ ದೇಹದಲ್ಲಿ ಲಿಟ್ರಲಿ ಏನೂ ಇಲ್ಲ. ಶೂ ಹಂಗೆ ಇದೆ, ಟೈ ಹಾಕಿರೋದು ಹಂಗೆ ಇದೆ ನೋಡಿ, ಹೆಂಗಿದೆ. ಅವ್ರ ಟೋಪಿ ಕೂಡ ಪಕ್ಕದಲ್ಲೇ ಇದೆ. ಬರೀ ಮುಖ ಮಾತ್ರ ಗೊತ್ತಾಗ್ತಾ ಇದೆ, ಅದು ಬಿಟ್ಟರೆ ದೇಹ ಎಲ್ಲ ಆಲ್ಮೋಸ್ಟು ಒಂಥರ ಹಿಂಗೋಗಿದೆ. ಈಗ ಇವ್ರನ್ನ ಮತ್ತೆ ಹೊಸ ಬಟ್ಟೆಯಲ್ಲಿ ಈ ಥರ ಹೊಸ ಬಟ್ಟೆಗಳನ್ನ ತಂದಿದ್ದಾರೆ. ಹೊಸ ಬಟ್ಟೆಗಳಲ್ಲಿ ರ್ಯಾಪ್ ಮಾಡಿ ಮತ್ತೆ ಹಿಂದೆ ಕೇಬ್ ಹಾಕ್ತಾರೆ. ಆಲ್ರೆಡಿ ಅಲ್ಲಿ ನೋಡ್ಬೋದು ಬೇರೆ ಬೇರೆ ಹೆಣಗಳನ್ನು ಅದೇ ರೀತಿ ಮಾಡ್ತಾ ಇದ್ದಾರೆ. ಸೊ ಇದು ಮಾನೇನೆಯ 2ನೇ ದಿನ. ಸೊ ಹೆಣಗಳನ್ನ ನೋಡ್ಕೊಂಬಂದ್ಮೇಲೆ ತಿಂಡಿ ಕೂತಿದ್ದೀವಿ. ಒಂದೊಳ್ಳೆ ಕಾಫಿ ಶಾಪು, ಜೊತೆಗಿದ್ದಾರೆ ನಮ್ಮ ಡ್ಯಾನಿ ಬ್ರೋ ಮತ್ತು ನಮ್ಮ ಗ್ರೀಕ್ ಬ್ಯೂಟಿ, ಗ್ರೀಕ್ ಗಾಡೆಸ್ ಆರ್ಗಿಯಾ. ಸಾವನ್ನು ನೋಡಿದಾಗಲೇ ಗೊತ್ತಾಗೋದು ಬದುಕು ಎಷ್ಟು ಚಂದ ಅಂತ. ಲೈಫ್ ಇಸ್ ಸೋ ಬ್ಯೂಟಿಫುಲ್, ಎಂಜಾಯ್ ಟು ದ ಫುಲ್ಲೆಸ್ಟ್. ಅಡುಗೆ ನಡೀತಾ ಇದೆ, ಕಾಫಿ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಆಗಿ ಹಂದಿಯನ್ನು ಸುಡ್ತಾ ಇದ್ದಾರೆ. ಹಲೋ, ಗುಡ್, ಯು? I'm fine. I'm fine, thank you. ಪಿಗ್ನ ಹಂದಿ ಮಾಂಸವನ್ನು ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದ ಊಟಕ್ಕೆ. ಲೋಕಲ್ಸ್ ಎಲ್ಲ ಕೂತಿದ್ದಾರೆ. ಮಾನೇನೆ ಶುರುವಾಗಿದೆ ನೋಡಿ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ನಿಂಗ್. ವಾಟ್ ಇಸ್ ದಿಸ್? ಕೇಕ್. ಅವ್ರ ಕೂದಲು ಎಲ್ಲ ನೋಡಿ, ಬ್ರಷ್ ಇಟ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ತಾರೆ. ಯಾವುದಾದ್ರು ಹಬ್ಬ ಅಥವಾ ಹರಿದಿನಕ್ಕೆ ಬಂದಾಗ ಊಟ ತಿಂಡಿ ಕೊಡ್ತಾರಲ್ಲ, ಅದೇ ರೀತಿ
ಮಾನೇನೆ ಹಬ್ಬಕ್ಕೆ ಬಂದಾಗ ಕಾಫಿ ಕೇಕು ಕೊಡ್ತಾಯಿದ್ದಾರೆ ಗುರು. ಇಂಥ ಜಾಗದಲ್ಲಿ ಊಟ ಸೇರುತ್ತಾ, ಊಟ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಾಯಿರ್ತೀರ. ಆದರೆ ತೊರಾಜಾದ ಜನಗಳಿಗೆ ಇದೆಲ್ಲ ಸರ್ವೇ ಸಾಮಾನ್ಯ. ಸಾವು ಒಂದು ರೀತಿಯ ಹಬ್ಬ ಅಥವಾ ಆಚರಣೆಯವರಿಗೆ. ನೋಡಿ ಹೇಗೆ ಮೃತಪಟ್ಟಿರುವಂತಹ ಜನಗಳನ್ನು, ಅವರ ಅಸ್ಥಿಪಂಜರವನ್ನು ಹೊರತೆಗೆದು ಅದನ್ನು ಕ್ಲೀನ್ ಮಾಡಿ, ಬ್ರಷ್ಗಳನ್ನ ಯೂಸ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ಆಚೆ ಇಟ್ಟು, ಮತ್ತೆ ಒಂಚೂರು ಅದಕ್ಕೆ ವೈಟಮಿನ್ ಡಿ ಇನ್ಫ್ಯೂಷನ್ನ ಕೊಟ್ಟು ಮತ್ತೆ ಹೊಸ ಬಟ್ಟೆಗಳಲ್ಲಿ ರ್ಯಾಪ್ ಮಾಡಿ ಒಳಗೆ ಇಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಆಲ್ಮೋಸ್ಟ್ ತುಂಬ ಹಳೆಯದು ಅನಿಸುತ್ತೆ, ಅದಕ್ಕೆ ಎಲ್ಲ ಕರಗು ಹೋಗಿದೆ. ಅದರ ಪಕ್ಕ ಇರೋದು ಅಷ್ಟೇ, ಅದು ಸ್ವಲ್ಪ ಇನ್ನೂ ಆ ಒಂದು ಬುರುಡಲ್ಲಿ ಇನ್ನೂ ಕೂದಲು ಕಾಣಿಸ್ತಾ ಇದೆ ನೋಡಿ, ಕೂದಲು ತೋರಿಸ್ಬೋದು. ಇಲ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ, ಹಳ್ಳಿಯವರೆಲ್ಲ ನಿಂತಿದ್ದಾರೆ. ಇಲ್ಲಿ ಯಾವ ರೀತಿ ಈ ಬ್ರಷ್ ಇದೆಯಲ್ಲ, ಈ ಬ್ರಷನ್ನು ಬಳಕೆ ಮಾಡ್ತಾರೆ. ಬ್ರಷನ್ನು ಬಳಕೆ ಮಾಡಿ ಸಂಪೂರ್ಣವಾಗಿ ಎಲ್ಲದನ್ನು ಶುಚಿ ಮಾಡ್ತಾರೆ. ಶುಚಿ ಮಾಡಿಬಿಟ್ಟು ನಂತರ ಮತ್ತೆ ಹೊಸ ಬಟ್ಟೆಯಲ್ಲಿ ಪ್ಯಾಕ್ ಮಾಡ್ತಾರೆ. ಇಲ್ಲೂ ಕೂಡ ಬಾಡಿಗಳಿದೆ. ಇಲ್ಲಿ ಪಕ್ಕಕ್ಕೆ ಬಂದರೆ ಅವರ ವಸ್ತುಗಳೆಲ್ಲ ಬಿಸಾಕಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಎಷ್ಟೊಂದು ಅಸ್ಥಿಪಂಜರಗಳಿವೆ. ಇದೆಲ್ಲ ನೋಡಿ, ಅವ್ರ ವಾಚು, ಇವ್ರದ್ದು ಯಾರ್ದು ನೋಡಿ, ಈ ಪರ್ಸನ್ದು ಅವರ ವಾಚ್, ಅವ್ರು ಹಾಕ್ತಾ ಇದ್ದಂತಹ ವಾಚು, ಅವರ ಪರ್ಸು ಕೂಡ ಇಲ್ಲೇ ಇಟ್ಟಿದ್ದಾರೆ. ಇದೆಲ್ಲ ಪದೇ ಪದೇ ಲೈಫಲ್ಲಿ ನೋಡೋಕ್ಕೆ ಸಿಗಲ್ಲ, ಬಂದಾಗ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ಹೀಗೆ ಬನ್ನಿ, ಇಲ್ಲಿ ನೋಡಿ ಇನ್ನೊಂದು ಗ್ರೇವನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ಫ್ಯಾಮಿಲಿಯ ಹಿರಿಯರನ್ನೆಲ್ಲ ಮಲಗಿಸಿದ್ದಾರೆ ಲೈನಿಗೆ. ಸೊ ಇದರೊಳಗಿದ್ರು ಇವರೆಲ್ಲ ಇವತ್ತು ಹೊರ ತೆಗೆದು ಮಾನೇನೆ ಹಬ್ಬವನ್ನು ಆಚರಿಸಿ ಅವರನ್ನು ಸೆಲೆಬ್ರೇಟ್ ಮಾಡಿ, ಅವರ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳಿಗೆಲ್ಲ ನಮ್ಮ ನೋಡಿ ನಿಮ್ಮ ಮುತ್ತಾತ ಹಿಂಗಿದ್ರು, ನಿಮ್ಮ ಅಜ್ಜಿ ಹಿಂಗಿದ್ರು, ನೆನ್ನೆ ಒಬ್ಬರು ನೋಡಿದ್ವಲ್ಲ ಅವ್ರು ದೊಡ್ಡವರು, ಅವರ ಸಿಸ್ಟರು 6 ವರ್ಷ ಇದ್ದಾಗ ತೀರ್ಕೊಂಡಿದ್ದು, ಇವಾಗ ಅವ್ರಿಗೆ 50 ವರ್ಷ ಅಂತೆ. ಸಿಸ್ಟರ್ ಇದ್ದಿದ್ರೆ 40 ವರ್ಷ ಇರೋದು. ನೋಡಿ ಇನ್ನೂ ಕಣ್ಮುಂದೆ ಇದ್ದಾಳೆ, ಬೇಜಾರಾಗುತ್ತೆ ಅಂತ ಹೇಳ್ತಾಯಿದ್ರು. ಬೇಜಾರಾದ್ರೂ ಒಂದು ರೀತಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಈ ರೀತಿ ಇವರ ಕಲ್ಚರು. ನಂಬಕ್ಕೆ ಅಸಾಧ್ಯ, ಭಯ ಆಗುತ್ತೆ, ವಿಚಿತ್ರ ಅನಿಸುತ್ತೆ, ಅಸಹ್ಯ ಕೂಡ ಆಗ್ಬೋದು ಕೆಲವು ಜನಕ್ಕೆ. ಬಟ್ ಪ್ರಪಂಚದ ಎಲ್ಲ ಕಲ್ಚರ್ಗಳನ್ನು ನಾವು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು. ಆಗಲೇ ನಾವು ವಿಶ್ವ ಮಾನವರಾಗೋದಕ್ಕೆ ಸಾಧ್ಯ. ಇವರು ಟೋಪಿ ಕಟ್ಕೋತಾರಲ್ಲ, ಓಕೆ, ಫಾರ್ ಮೀ ಯು ಟೈ ಲೈಕ್ ದಿಸ್. ಯಾ ಅಯ್ಯೋ ಮುಖ ಮುಚ್ಚಿಬಿಟ್ರು. ಅಯ್ಯೋ 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 ಅಯ್ಯೋ, ಕಟ್ಟಮ್ಮ ಕರೆಕ್ಟಾಗಿ. ಇಡೀ ಹಳ್ಳಿ ಮಜಾಗ ತಗೋತಾ ಇರ ನಾನು. ಏನು ಮಾಡ್ತಾ ಇದೆಯಾ? ಹಾಂ ಓಕೆ. ಬಾಯ್ ಬಾಯ್. ಚೆನ್ನಾಗಿದೆಯಾ? ಹೌ ಇಸ್ ಸ್ಟೈಲ್? ಗುಡ್ ಸ್ಟೈಲ್, ಥ್ಯಾಂಕ್ ಯು. No, this is for me. Yes. Take it. Thank you. Okay. Thank you. Kurre. Yo. ಸೊ ಇನ್ನೊಂದು ಮಾನೆ ನಡೀತಾ ಇರುವಂತಹ ಜಾಗಕ್ಕೆ ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯ ಚೆನ್ನಾಗಿ ಊಟ ಮಾಡೋದು ಜೀವನದಲ್ಲಿ ಬದುಕಿರೋ ತನಕ. ಬ್ಯಾಂಬೂ ಪೋರ್ಕ್ ಇಲ್ಲಿ ಸ್ಪೆಷಾಲಿಟಿ. ಬ್ಯಾಂಬೂ ಪೋರ್ಕ್ನ ಮಾಡ್ತಾ ಇದ್ದಾರೆ. ಪೋರ್ಕ್ನ ಯಾವ ರೀತಿ ಬ್ಯಾಂಬೂ ಒಳಗೆ, ಬಂಬಿನ ಒಳಗೆ ಹಾಕಿ ಬೇಯಿಸಿ, ಅದಾದಮೇಲೆ ಅದರ ಮೇಲಿನ ಓಪನ್ ಮಾಡಿ ಈ ಥರ ಬ್ಯಾಗಿಗೆ ಹಾಕ್ಕೊಂಡು ತಿಂತಾರೆ. ಸೊ ಇದು ಭಾಳ ರುಚಿಯಾಗಿರುತ್ತಂತೆ, ಅದಕ್ಕೋಸ್ಕರ. ಮಕಾನ್ ಓಕೆ. ಸೊ ಟ್ರೈ ಮಾಡ್ತಾ ಇದ್ದೀನಿ. ವೆರಿ ಟೇಸ್ಟಿ, ವೆರಿ ನೈಸ್. ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ. ನಾನು ಇವಾಗ ತಿಂತಾ ಇರೋದು ತಿಥಿ ಊಟ. ಐ ಆಮ್ ಈಟಿಂಗ್ ತಿಥಿ ಊಟ. ಅಮ್ಮ ಅನ್ನ ಕೊಡ್ತಾರೆ. ಅಮ್ಮ ಅನ್ನ ಬೇಡ, ಹೊಟ್ಟೆ ತುಂಬಿದೆ. ಬ್ರೇಕ್ಫಾಸ್ಟ್ ಡನ್, ಥ್ಯಾಂಕ್ ಯು. ನೋಡಿ ಅಮ್ಮ ಪ್ರೀತಿಯಿಂದ ತಂದು ಅನ್ನ ಕೊಡ್ತಾಯಿದ್ದಾರೆ. ಅದು ಕೆಂಪಕ್ಕಿ, ಇಲ್ಲೇ ಬೆಳೆದಿರೋದು ಕೆಂಪಕ್ಕಿ. ಪ್ರೀತಿಯಿಂದ ಕೊಟ್ಟರು ಅಂತ ಒಂದು ತುತ್ತು ತಿನ್ನೋಣ. ಥ್ಯಾಂಕ್ ಯು ಅಮ್ಮ. ನಮ್ಮ ಹುಡುಗಿಗೂ ತಿನ್ಸೋಣ.
Nasami kira la Paula iba. Enak sekali. ನೋಡಿ ಹೆಂಗಿದೆ ಅಂತ. ಇದು ರಿಯಲ್ ಕಲ್ಚರಲ್ಲಿ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಬೆರೆತು ಊಟ ತಿಂಡಿ ಮಾಡಿಕೊಂಡು ಅವರ ಆಚಾರ ವಿಚಾರ ತಿಳ್ಕೊಳ್ಳೋದು ಅಂದರೆ ಇದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಬಂದ ಗೆಸ್ಟ್ಗಳಿಗೂ ಕೂಡ ನೀರು ಕೊಟ್ಟು ಕಾಫಿ ಕೊಟ್ಟು. I can a little speaking. ಯಾ ಅಮ್ಮ ಇಂಗ್ಲೀಷ್ ಮಾತಾಡ್ತಾರಂತೆ. ಐ ಲೈಕ್ ದಿಸ್ ಅ ಲಾಟ್. ವೆರಿ ನೈಸ್, ಬ್ಯೂಟಿಫುಲ್. It makes you look more. No, don't remove. Tie for her. ಸೊ ಅವಳಿಗೂ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಜಾರ್ಜಿಯಾಗೆ. ಯಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ ನಮ್ಮ ಹುಡುಗಿ. ನಾವ್ ಯು ಲುಕ್ ಲೈಕ್ ಗ್ರೀಕ್ ಗಾಡೆಸ್. Non è coraggio goddess. Yeah. This is your grandmother? Huh? Sit. ಅಜ್ಜಿ ಪಕ್ಕ ಕೂತಿಯಾರ ನೋಡಿ ಹೀಗೆ. ಹೆಣನ ಆಚೆ ಇಟ್ಬಿಟ್ಟು ಹೌ ಮೆನಿ ಇಯರ್ಸ್ ಶಿ ಡೈ ಬಿಫೋರ್? ಸೊ 7 ವರ್ಷದಿಂದ ಸತ್ತಿದ್ರಂತೆ. 7 ವರ್ಷದಿಂದ ಮೃತಪಟ್ಟು ಇವತ್ತು ಮಾನೇನಿಗೆ ಮತ್ತೆ ಆಚೆ ತೆಗ್ದಿದ್ದಾರೆ ನೋಡಿ. ಇವಾಗ ಅವ್ರ ಅಜ್ಜಿನ ತೆಗೆದು ವಾಪಸ್ಸು ಗ್ರೇವ್ಗೆ ಹಾಕ್ತಾ ಇದ್ದಾರೆ ನೋಡಿ. ಇದು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಹೊಸ ಬಟ್ಟೆಯನ್ನು ಫ್ಯಾಮಿಲಿಯವರು ಹಾಕ್ತಾ ಇದ್ದಾರೆ ದೇಹಕ್ಕೆ. ಚಿಕ್ಕ ಮಗುವಿನ ಅಸ್ಥಿಪಂಜರ ಇದು ಅಷ್ಟೇ, ಚಿಕ್ಕ ಮಗುದು. ನಮ್ಮನ್ನೆಲ್ಲ ನಾವು ಹೆದರ್ಕೋತೀವಲ್ವ ಆತ್ಮ ಅದು ಇದು ಅಂತ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳು ಬಂದಿದ್ದಾರೆ ತಮ್ಮ ಆ್ಯನ್ಸೆಸ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಎಲ್ಲರೂ ಐಸ್ ಕ್ಯಾಂಡಿ ಚಿಪ್ಕೊಂಡು ಇಲ್ಲೇ ಮಕ್ಕಳಿದ್ದಾರೆ. ಇದೇ ಜಾಗದಲ್ಲಿ ನಡೀತಾ ಇದೆ ಮನೇನೆ ಕ್ಲೀನಿಂಗ್ ಪ್ರೊಸೀಜರ್ ನಡೀತಾ ಇದೆ. ಶುದ್ಧೀಕರಣ ಹೇಗೆ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಆ ಹೆಣ್ಮಗುದು ಬಳೆ ರಿಂಗು ಎಲ್ಲ ಸಿಗ್ತದೆ ಕೈಗೆ ನೋಡಿ. ಇವ್ರ ಕೈಲಿದೆಯಲ್ಲ ಬಳೆ, ಅವ್ರ ಕೈಲಿದ್ದು ಆರ್ನಮೆಂಟ್ಸ್ ವಸ್ತ್ರ ಮತ್ತು ಆಭರಣಗಳನ್ನ ಹಾಕೊಂಡಿದ್ದಾರಲ್ಲ ಅದು ಕೂಡ ಹಾಗೆ ಇಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ ಇಲ್ಲಿ ಮಗು ಹೆಂಗೆ ನಿಂತ್ಕೊಂಡು ನೋಡ್ತಾ ಇದೆ. ತಮ್ಮ ಮುತ್ತಾತನೋ ಮುತ್ತಜ್ಜಿನೋ. ಬೆರಳೆಲ್ಲ ಉದುರೋಗಿದೆ. ತುಂಬ ಪುಟಾಣಿ ಮಕ್ಕಳು ಇಲ್ಲಿ ತೀರ್ಕೊಂಡಿರೋದು. ಅವರನ್ನು ನೋಡಿ ಹೆಂಗಿಟ್ಟಿದ್ದಾರೆ. ಅವರನ್ನು ಕೂಡ ಓಪನ್ ಮಾಡಿ ಕ್ಲೀನ್ ಮಾಡ್ತಾರೆ. ನೋಡಿ ಇಲ್ಲಿ ಹೊಸ ಬಟ್ಟೆ ಹಾಕಿ ಸಂಪೂರ್ಣವಾಗಿ ಟೈ ಮಾಡ್ತಾ ಇದ್ದಾರೆ ಎಷ್ಟು ನೀಟಾಗಿ. ಹಲೋ. ಇಲ್ಲೂ ಕೂಡ ಯಾಕುಲ್ಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಹಾಂ, ಯಾಕುಲ್ಟ್ ಡ್ರಿಂಕ್ ಅವರು. ಸಾವಿನ ಮನೆಯಲ್ಲಿ ಮಾರ್ಕೆಟಿಂಗ್. ಇಂಟ್ರೆಸ್ಟಿಂಗ್. ನೋಡಿ ಅವ್ರು ಒಳಗೆ ಹೋಗ್ತಾ ಇದ್ದಾರೆ ಗುಹೆ ಒಳಗೆ. ಒಳಗೆ ಹಣ ಇಟ್ಟರು, ಹಣವನ್ನು ಆಫರ್ ಮಾಡ್ತಾ ಇದ್ದಾರೆ. ಹಣ ಕೊಟ್ಟರೆ ಹೆಣನೂ ಬಾಯ್ ಬಿಡುತ್ತಂತೆ, ನಿಜನಾ? ಶವಗಾರದಲ್ಲಿ ಐಸ್ ಕ್ರೀಮ್. ಹಲೋ ನೋಡಿ ಇಲ್ಲಿ ನಮ್ಮ ಐಸ್ ಕ್ರೀಮ್ ಮ್ಯಾನ್ಗೆ ನನ್ನ ಜೊತೆ ಫೋಟೋ ಬೇಕಂತೆ. ನೋಡಿ ಇವ್ರ ಐಸ್ ಕ್ರೀಮ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಡಬಲ್ ಕೋನು. ನೋಡಿ ಇಲ್ಲಿ 2 ಕೋನ್ ಇರುತ್ತೆ. ಇಲ್ಲೊಂದು ಸ್ಕೂಪು, ಪಕ್ಕದಲ್ಲೊಂದು ಸ್ಕೂಪು. ವೆರಿ ಗುಡ್. ಶವಗಾರದಲ್ಲೂ ನನಗೆ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ನನ್ನ ಜೊತೆ ಫೋಟೋ ತೆಗೆಸ್ಕೊತಿದ್ದಾರೆ. ನಗ್ತಾಳೆ ನೋಡಿದ. ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೀನಿ, ಐಸ್ ಕ್ರೀಮ್ ನನಗೆ ಕೊಟ್ಟರೆ ನಾನು ಫೋಟೋ ಕೊಡ್ತೀನಿ, ಇಲ್ಲದ್ರೆ ಫೋಟೋ ಕೊಡಲ್ಲ ಅಂತ. ಓಕೆ ಓಕೆ. ಮಕಾನ್ 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 ಮಕಾನ್. ನೋಡ್ರಿ ಎಂಥ ಜಾಗದಲ್ಲಿ ಐಸ್ ಕ್ರೀಮ್ ಮಾಡ್ತಿದ್ರೆ, ಎಂಥ ಜಾಗದಲ್ಲಿ ನಾನು ಸೆಲೆಬ್ರಿಟಿ ಆದೆ ಅಂತ. ಹಿರಿಯರ ಆಶೀರ್ವಾದ ನಮ್ಮ ಮೇಲೂ ಇರಲಿ, ಎಲ್ಲ ಕನ್ನಡಿಗರ ಮೇಲಿರಲಿ. ಇಂಡೋನೇಷ್ಯಾದ ಎಲ್ಲ ಹಿರಿಯರು ನಮಗೂ ಕೂಡ ಆಶೀರ್ವಾದ ಮಾಡಲಿ. ನೋಡಿ ಇಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಪರಿಚಯ ಮಾಡಿಸ್ತಾರೆ. ನೋಡು ನಿಮ್ಮ ಮುತ್ತಾತನ್ನ, ನೋಡು ನಿಮ್ಮ ಮುತ್ತಜ್ಜಿನ ಅಂತ ಇವರೆಲ್ಲ ಕೂತ್ಕೊಂಡು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪನೂ ಶೋಕ ಇಲ್ಲ,
ಸಾವನ್ನು ಸಂಭ್ರಮಿಸುವಂತಹ ಜನಾಂಗ. ಮೂರು ದಿನದ ಸಂತೆ ನಗು ನಗುತ್ತಾ ಬಾಳಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ, ಬರಲು ಏನು ತಂದೆ ಬರದು ಏನು ಹಿಂದೆ. ರೋಡ್ಗಳೆಲ್ಲ ಪಾತಾಳ, ಬ್ರೇಕ್ ಸರಿ ಇಲ್ಲ ಅಂದರೆ ಅಷ್ಟೇ, ಫುಲ್ ಅಪ್ಪು ಇಲ್ಲ ಫುಲ್ ಡೌನು. ಸೊ ಒಂಥರ ಡೆಡ್ ಬಾಡಿ ಹಂಟಿಂಗ್ ಥರ ಫುಲ್ಲು ಎಲ್ಲೆಲ್ಲಿ ಶವಗಳಿದೆಯೋ ಹುಡ್ಕೊಂಡು ಹಳ್ಳಿಗಳಲ್ಲಿ ಹೋಗಿ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಇದು ಯಾವುದೋ ಸಕ್ಕದಾಗಿದೆ ಮಾತ್ರ ಇದು. ವಾವ್, ಬನ್ನಿ ತೋರಿಸ್ತೀನಿ. ಇದು ತುಂಬಾ ಸಕ್ಕದಾಗಿದೆ ಇದು. ಊಫ್, ಎಷ್ಟು ಜನ ಇದ್ದಾರೆ ಇಲ್ಲಿ, ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ಎಲ್ಲ ಇಂಟ್ಯಾಕ್ಟ್ ಇದೆ ಬಾಡಿಗಳು. ಓ ನೋಡಿ, ಸೂಟ್ ಹಾಕ್ಕೊಂಡಿರೋದು ಹಂಗೆ ಎಕ್ಸಾಕ್ಟ್ಲಿ ಅವ್ರ ಕನ್ನಡಕ, ಅವರ ಸೂಟು, ಅವರ ಬಟ್ಟೆ, ಅವರ ಬರೆ ಎಲ್ಲ ನೋಡ್ಬೋದು ನೀವು. ಅವ್ರ ಶೂ ಪ್ರತಿಯೊಂದು, ಅವ್ರ ಕೈ ಚೀಲ, ಅವರ ಗಾಗಲ್ಸ್ ಕೂಡ ಹಂಗೆ ಇಟ್ಟಿದ್ದಾರೆ ನೋಡಿ. ಎಷ್ಟು ಇದು ಮೋಸ್ಟ್ ಕ್ಲಿಯರಾಗಿ ನೋಡಿದ್ದು ನಾನು. ಇಲ್ಲೂ ಅಷ್ಟೇ ಇಬ್ಬರು ಇದ್ದಾರೆ. ಯುವರ್ ಫ್ಯಾಮಿಲಿ, ಯುವರ್ ಅಂಕಲ್, ಯುವರ್ ಫಾದರ್, ಹಿ, ಓ ಇವ್ರ ತಂದೆ ಅಂತೆ. This is your mother? Yes. Like this one? Yes. Oh, okay. How long? How many years? 20. So at least ಇಲ್ಲಿ ಅದೊಂದು ಯೋಚನೆ ಬರುತ್ತೆ. ಇವರು ತಮ್ಮ ತಂದೆ ತಾಯಿನ ಕಳ್ಕೊಂಡಿರ್ತಾರೆ, ಆ ನೋವಿರುತ್ತೆ. ಅದಾದಮೇಲೂ ಕೂಡ ಒಂದು 3-4 ವರ್ಷ ಆದಮೇಲೆ, ಪ್ರತಿ 3-4 ವರ್ಷ ಆದಮೇಲೆ ಅವ್ರನ್ನ ಮತ್ತೆ ನೋಡ್ಬೋದು. ಬೇರೆ ಸ್ಥಿತಿಲಿರ್ಬೋದು, ಬಟ್ ಇನ್ನೂ ಅವ್ರ ಜೊತೆಗೆ ಇದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಅದೇ ಈ ಕಲ್ಚರ್ನ ಒಂದು ಗ್ರೇಟೆಸ್ಟ್ ಥಾಟ್ ಪ್ರಾಸೆಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎತ್ತಿಡ್ತಾ ಇದ್ದಾರೆ. ಓ ಮೈ ಗಾಡ್, ಇದನ್ನು ನಂಬಕ್ಕೆ ಅಸಾಧ್ಯ, ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ. ನೋಡಿ ಎತ್ತಿಟ್ಟಿದ್ದಾರೆ, ಅವರ ತಂದೆಯನ್ನು ಎತ್ತು ಪಕ್ಕದಲ್ಲೇ ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಮಗೂ ಅದೃಷ್ಟ ಸಿಕ್ತು, ಅವ್ರಿಗೆ ಆ ರೆಸ್ಪೆಕ್ಟ್ ಕೊಡೋದಕ್ಕೆ. ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಈ ಥರ ಒಂದು ಆಚಾರ ಪ್ರಾಬಬ್ಲಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಯಪ್ಪ, ಹಿರಿಯರಿಗೆ ಇವ್ರು ಕೊಡುವಂತಹ ರೆಸ್ಪೆಕ್ಟು, ಹಿರಿಯರಿಗೆ ಇವ್ರು ಕೊಡುವಂತಹ ಮರ್ಯಾದೆಯನ್ನು ನೋಡಿ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು. ಬಹಳ ವಿಶೇಷ. ಅಂದರೆ ಆ ಒಂದು ಫ್ಯಾಮಿಲಿ ಬಾಂಡಿಂಗನ್ನು ಸತ್ತ ನಂತರನೂ ಉಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ನಾನಿಲ್ಲಿ ಇವತ್ತು ಇದನ್ನು ವಿಟ್ನೆಸ್ ಮಾಡಿ ಇಡೀ ಗ್ಲೋಬಲ್ ಕನ್ನಡಿಗರಿಗೆ ಫಸ್ಟ್ ಟೈಮ್ ಅಪ್ಪಟ ಕನ್ನಡದಲ್ಲಿ ಡೀಟೇಲ್ಡಾಗಿ ಯೂಟ್ಯೂಬಲ್ಲಿ ತೋರಿಸುವಂತಹ ಪ್ರಯತ್ನದಲ್ಲಿ ಒಂಥರ ಮಿಕ್ಸ್ಡ್ ಎಮೋಷನ್ಸು. ಸಾವಂದರೆ ಏನು, ಬದುಕಂದರೆ ಏನು, ನೂರಾರು ಪ್ರಶ್ನೆಗಳು. ನಾವು ಒಂದು ದಿವಸ ಇದೇ ಥರ ಮಣ್ಣಾಗ್ಬಿಡ್ತೀವಿ, ನಮ್ಮನ್ನು ಸುಡ್ತಾರೆ ಅಥವಾ ನಮ್ಮನ್ನು ಹೂತಾಕ್ತಾರೆ, ಅಥವಾ ನಾವು ಇರಲ್ಲ ಒಂದು ದಿವಸ ಈ ಪ್ರಪಂಚದಲ್ಲಿ. ಇದ್ದಾಗ ಎಲ್ಲರಿಗೂ ಒಂದಿಷ್ಟು ಖುಷಿ ಹಂಚಿ ಹೋಗೋದು ಉತ್ತಮ ಅಂತ ಆ ಥಾಟ್ ಪ್ರೊಸೆಸ್ ಬರುತ್ತೆ. ಅದಕ್ಕೆ ಸಾವನ್ನ ಹತ್ತಿರದಿಂದ ನೋಡಿದವರು ಇನ್ನೊಬ್ರಿಗೆ ಯಾವತ್ತೂ ನೋವು ಕೊಡಲ್ಲ. ಎಷ್ಟೋ ಯುದ್ಧ ಭೂಮಿಗಳು ಓಡಾಡಿದೆ, ಎಷ್ಟೋ ಸಾವು ನೋವು ನೋಡಿದೆ, ಎಷ್ಟೋ ಜನಗಳು ಊಟ ತಿಂಡಿ ಇಲ್ಲದೆ ಒದ್ದಾಡೋದನ್ನು ನೋಡಿದೆ, ಎಷ್ಟೋ ಮಕ್ಕಳು ಒದ್ದಾಡ್ತಾ ಇರೋದನ್ನು ನೋಡಿದೆ. ಪ್ರಪಂಚದ ಬೇರೆ ಬೇರೆ ಜಾಗದಲ್ಲಿ ಟ್ರಾವೆಲ್ಸು ಶುರುಲಿ ಮಜಾ ಅನ್ನಿಸ್ತಾಯಿತ್ತು, ಹೋಗ್ತಾ ಹೋಗ್ತಾ ಒಂದು ಕಲಿಕೆ ಆಯಿತು. ಕೆಲವು ಸರಿ ಕಷ್ಟ ಕೂಡ ಆಯಿತು, ಕೆಲವು ಕಡೆ ತುಂಬ ಹಿಂಸೆ ಆಯಿತು. ಬಟ್ ಇದೇ ಲೈಫ್ ಅಲ್ವಾ, ಒಂಥರ ರೋಲರ್ ಕೋಸ್ಟರ್ ಥರ ಮೇಲೆ ಕೆಳಗಡೆ ಹಿಂದೆ ಮುಂದೆ ಹೋಗ್ತಾನೆ ಇರುತ್ತೆ. ಮಾನೇನೆ ಹಬ್ಬದಿಂದ ಬೇರೆ ಕಡೆ ಹೊರಡುವಂಥ ಸಮಯ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಪೇಕ್ಷೆ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ ಮಾನಿಟೈಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಾವು ಖಚಿತ ಅಂತ ಅರ್ಥ ಆದ ನಂತರ ನಾವು ಮಾಡಬೇಕಾಗಿರೋ ಕೆಲಸ ಏನು ಹೇಳಿ, ಬದುಕನ್ನು ಸುಂದರ ಮಾಡ್ಕೊಳ್ಳೋದು. ಸೊ ಫ್ಯಾಮಿಲಿ ಮೆಂಬರ್ ಜೊತೆಗೆ ನಾನು ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀನಿ. ಭಾಷೆ ಬರಲ್ಲ, ಆದರೂ ಮಾತಾಡ್ಕೊಂಡು ನಗ್ತಾ ಮಾತಾಡ್ತಾ ಇದ್ದೀವಿ ಎಲ್ಲರೂ. ಇವರೆಲ್ಲ ಊಟ ತಿಂಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅಮ್ಮ ಎಲ್ಲ ಓಕೆನಾ? ಎಲ್ಲ ಓಕೆನಾ? ಓಕೆ. ಇಷ್ಟೊತ್ತು ನಾವು ನೋಡಿದ್ದು ಸಾವನ್ನ ಗೆದ್ದು ನಿಂತಿರುವಂತಹ ಇತಿಹಾಸ, ಹಿರಿಯರಿಗೆ ಕೊಟ್ಟ ಗೌರವ. ಆದ್ರೆ ತೊರಾಜ ಅಂದ್ರೆ ಬರೀ ಸತ್ತವರ ನೆನಪು ಮಾತ್ರ ಅಲ್ಲ, ಇದು ಬದುಕಿರೋರನ್ನ ವಿಜೃಂಭಣೆಯಿಂದ ಸಂಭ್ರಮಿಸೋ ಜಾಗ. ಸಾಕು ಆ ಮೌನ,
ಆ ಸಾವಿನ ನೆನಪುಗಳೆಲ್ಲ ಪಕ್ಕಕ್ಕಿಡಿ. ಇನ್ನು ಮುಂದೆ ನೋಡೋದು ನೀವು ಹೊಸ ಜೀವನಕ್ಕೆ ಕಾಲಿಡ್ತಿರುವಂತಹ ಜೋಡಿಯ ರಂಗೇರಿದ ಮದುವೆ. ಬನ್ನಿ. ತೊರಾಜ ಜನಗಳು ಸಾವನ್ನೇ ಸಂಭ್ರಮಾಚರಣೆ ತರ ಮಾಡೋರು. ಇನ್ನು ಮದುವೆ ಇದ್ರೆ ಇನ್ನು ಹೆಂಗ್ ಆಚರಿಸ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸ್ವಾಗತ ಎಲ್ಲರಿಗೂ ಒಂದು ಮದುವೆಯ ಹಿಂದಿನ ದಿವಸದ ಸಮಾರಂಭಕ್ಕೆ. ನಾಳೆ ಮದುವೆ. ನಾಳೆ ನಿಮಗೆ ಸಂಪೂರ್ಣವಾಗಿ ತೊರಾಜ ಜನಗಳು ಹೇಗೆ ಮದುವೆ ಮಾಡ್ಕೋತಾರೆ, ಮದುವೆ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ, ಸೆಲೆಬ್ರೇಷನ್ ಯಾವ ಥರ ಇರುತ್ತೆ, ಪ್ರತಿಯೊಂದು ತೋರಿಸ್ತೀನಿ. ಈಗಷ್ಟೇ ಇಲ್ಲಿ ಸರಿಸುಮಾರು ಒಂದು 25-30 ಹಂದಿಯನ್ನು ಕಡಿದು ಇಲ್ಲಿ ಅದನ್ನು ಸ್ಪೈಸಸ್ ಜೊತೆ ಮಿಶ್ರಣ ಮಾಡಿ ಎಲ್ಲದನ್ನು ಬೇಯಿಸ್ತಾ ಇದ್ದಾರೆ ಬೆಂಕಿಯ ಜೊತೆಗೆ ಬಂಬ್ನಲ್ಲಿ. ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಈ ಥರ ವಿಲೇಜ್ ಕುಕ್ಕಿಂಗ್ನ ನಾನು ನೋಡೇ ಇಲ್ಲ. ಇದರಲ್ಲಿ ನೋಡಿ, ಇಲ್ಲಿ ಪೋರ್ಕ್ ಇದೆ, ಸೊಪ್ಪಿದೆ, ಸ್ಪೈಸಸ್ ಇದೆ, ಎಲ್ಲದನ್ನು ಸ್ಲೋ ಕುಕ್ಕಿಂಗ್ ಮಾಡ್ತಾರೆ. ಇಡೀ ಊರಿನವರೇ ಸೇರಿಕೊಂಡು ಕೆಲಸ ಮಾಡಿ ಈ ಒಂದು ಸಂಭ್ರಮಾಚರಣೆಯ ಭಾಗವಾಗಿದ್ದಾರೆ. ಈಗಷ್ಟೇ ಅಕ್ಕಿಯಿಂದ ಮಾಡಿರೋ ಒಂದು ರೀತಿ ಡೆಸರ್ಟ್, ಇದು ಸ್ವೀಟು, ಅದನ್ನು ಕೂಡ ಬಾಳೆ ಒಳಗೆ ಹಾಕಿ ಇಟ್ಟಿದ್ದಾರೆ. ಇದನ್ನು ಬೇಯಿಸಿ ಅದಾದ್ಮೇಲೆ ತಿಂತಾರೆ. ಡಿಲಿಷಿಯಸ್. ಯಾ, ಊರಿನ ಹೆಣ್ಮಕ್ಳೆಲ್ಲ ಹೆಂಗೆ ಕೂತಿದ್ದಾರೆ ನೋಡಿ. ಎಲ್ಲ ಇಷ್ಟದಂಗೆ ಕೆಲಸ ಮಾಡ್ತಾಯಿದ್ರು. ಎಲ್ಲ ಕೆಲಸವನ್ನು ಮುಗಿಸಿ ಇವಾಗ ಹಾಯ್ ಫ್ರೆಶ್ ಪೋರ್ಕು, ವೆರಿ ಗುಡ್. ಸಾತೆ ಸಾತೆ ಹಾಂ, ಬಾರ್ಬಿಕ್ಯೂ ಮಾಡೋದಕ್ಕೆ. ಈಗೆಲ್ಲ ಕುತ್ಕೊಂಡು ಬಾರ್ಬಿಕ್ಯೂಗೆ ಸ್ಟಿಕ್ ಹಾಕ್ತಾರೆ, ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ವೆರಿ ನೈಸ್. ಇಲ್ಲಿ ಮಕ್ಕಳೆಲ್ಲ ಚಿಲ್ ಮಾಡ್ತಾ ಇದ್ದಾರೆ ಗನ್ ಇಟ್ಕೊಂಡು. ಇದು ನಾಳೆ ವಧುವರರಿಗೆ ಹಾಕಿರುವಂತಹ ಸ್ಟೇಜ್, ಅವರ ಮನೆಯ ಬ್ಯಾಕ್ ಡ್ರಾಪ್ ಅಲ್ಲಿ. ಇದು DJ ಸ್ಟೇಜ್. ಹಲೋ, ಅವರ್ ಯು DJ? ವೆರಿ ನೈಸ್ ಬ್ರ್ಯಾಂಡ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟೈಮ್ ಒಬ್ರು ಲೇಡಿ ಬಾಯ್ ಮೀಟ್ ಮಾಡ್ತಾ ಇದ್ದೀನಿ. ವಾವ್, ಯು ಆರ್ ಬ್ಯೂಟಿಫುಲ್. ನಾಚಿಕೆ ಅವ್ರಿಗೆ. ತೊರಾಜದ ಹಳ್ಳಿಗಳಲ್ಲಿ ಎಲ್ಲ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು. ಇಲ್ಲಿ ತಾಯಿ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ, ಸೊಪ್ಪನ್ನ ಕತ್ತರಿಸ್ತಾ ಇದ್ದಾರೆ, ಫ್ರೆಶ್ ಸೊಪ್ಪು. ಮತ್ತು ಅಲ್ಲಿ ಏನೋ ಬೇಯಿಸ್ತಾ ಇದ್ದಾರೆ, ಏನದು ಇಂಟೆಸ್ಟೈನು. ಇವಾಗ ಹಂದಿ ಕಡಿದ್ರಲ್ಲ ಅದರ ಕರಳು ಬೋಟಿ ಮಾಡ್ತಾ ಇದ್ದಾರೆ, ಬೋಟಿ. ಬನ್ನಿ ಇವಾಗ ಅಡುಗೆ ಮನೆ ತೋರಿಸ್ತೀನಿ. ಹಿಂದಿನ ಮಧ್ಯಾಹ್ನದಿಂದನೇ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲ ಕಮ್ಯುನಿಟಿ ಲಿವಿಂಗು, ಒಟ್ಟಿಗೆ ಬದುಕ್ತಾರೆ ಎಲ್ಲ. ಇಲ್ಲಿ ಬಮ್ ಜೋಡಿಸ್ಯಾರೆ, ಇದನ್ನು ಬೆಂಕಿಗೂ ಯೂಸ್ ಮಾಡ್ತಾರೆ, ಅಡುಗೆಗೂ ಯೂಸ್ ಮಾಡ್ತಾರೆ. ನೋಡಿ ಇಲ್ಲೂ ಅಷ್ಟೇ, ಪ್ರತಿಯೊಂದನ್ನು ಒಟ್ಟಿಗೆ ಸೇರಿ ಮಾಡ್ತಾರೆ ಇಲ್ಲಿ ಎಲ್ಲದನ್ನು. ಇಲ್ಲಿ ಅನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಇಲ್ಲಿ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ, ಆಹಾ, ಅಯಾಮ್ ಮನುಕ್. ವಾಟ್ ಇಸ್ ದಿಸ್? ಗ್ರೇವಿ. ಚಿಕನ್ ಬೇಯಿಸಿದ್ದಂತಹ ನೀರು, ಅದನ್ನು ವೇಸ್ಟ್ ಮಾಡಲ್ಲ, ಸೂಪ್ ಥರ ಯೂಸ್ ಮಾಡ್ತಾರೆ. ಕಮ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇವಾಗಷ್ಟೇ ಚಿಕನ್ನ ಬೇಯಿಸ್ಕೊಂಡಿದ್ದಾರೆ. ಇಲ್ಲೂ ಚಿಕನ್ ಬೇಯಿಸಿದ್ದಾರೆ. ಅಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ, ಕಬಾಬು. ಫ್ರೆಶ್ ಪೈನಾಪಲ್ ಇದೆ. ಇಲ್ಲಿ ತಾಯಂದ್ರು ಟೊಮೆಟೊ ಮತ್ತು ಬೇರೆ ಬೇರೆ ತರಕಾರಿಗಳನ್ನ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೇ ಬೆಳೆದಿರೋ ತರಕಾರಿ. ಟೊಮಾಟ್. ಇವ್ರ ಕೈಯಲ್ಲಿ ಪೋರ್ಕ್ ಇದೆ. ಇವರು ಪ್ಲೇಟ್ಗಳನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ ಆಲೂಗೆಡ್ಡೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಈರುಳ್ಳಿ, ಕ್ಯಾರೆಟು, ಮೆಣಸಿನ್ಕಾಯಿ, ಸ್ಪೈಸಿ. ಇದು ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಹೆಚ್ಚುತ್ತಾರೆ ಮೇಡಮ್. ಕೈ ಗ್ಲೌಸ್ ಹಾಕ್ಕೊಂಡು ನೀಟಾಗಿ ಅದ್ರ ಒಳಗಿರುವಂಥ ತಿರುಳನ್ನು ತೆಗಿತಾ ಇದ್ದಾರೆ. ಬರೀ ಮೇಲ್ಗಡೆ ಇರೋದನ್ನ ಮಾತ್ರ ಬಳಕೆ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಇದು ಕಿಚನ್ ಸೀನ್ಸು. ಇಲ್ಲಿ ನಾಳೆ ಅಲಂಕಾರ ಮಾಡ್ತಾರಲ್ಲ, ಅದಕ್ಕೆಲ್ಲ ಫ್ಲವರ್ ಡೆಕೋರೇಷನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆಚೆ ಕಡೆ ಈ ಥರ ಇದೆ ವಾತಾವರಣ. ನಾಳೆ ನಿಮಗೆ ಮದುವೆಯನ್ನು ಕೂಡ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಸಾತೆ ಮಾಡ್ತಾಯಿದ್ದಾರೆ ಎಲ್ಲರೂ. ಸಾತೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಎಲ್ಲ ಒಟ್ಟಿಗೆ, ಪ್ರತಿಯೊಂದನ್ನು ಒಟ್ಟಿಗೆ ಮಾಡ್ತಾರೆ ಎಲ್ಲರೂ. ಎಲ್ಲ ಒಟ್ಟಿಗೆ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಅಳತೆ ಹೊಡ್ಕೊಂಡು ಇಲ್ಲೂ ಮಾಡ್ತಾಯಿದ್ದಾರೆ ಸಾತೆ. ಅಜ್ಜಿ, ಹಾಯ್ ಅಜ್ಜಿ. ಗಂಡಸರೆಲ್ಲ ಈ ಕಡೆ ಅಡುಗೆ ಮಾಡ್ತಾಯಿದ್ದಾರೆ, ಹೆಂಗಸರು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದು ಸಾಕಷ್ಟು ಗಂಟೆಗಳು ಕುದಿಯುತ್ತೆ ನೋಡಿ. ಇವಾಗ ಕುದಿಯೋಕ್ಕೆ ಶುರುವಾಗಿದೆ. ಕುದ್ದು ಮೇಲ್ಗಡೆ ಬಬಲ್ ಬರ್ತಾ ಇದೆ.
ಪಕ್ಕಾ ವಿಲೇಜ್ ವೆಡ್ಡಿಂಗ್ ಇದು, ಹಳ್ಳಿಯ ಸೊಗಡಿರುವಂತಹ ಒಂದು ಮದುವೆ. ಹಿಂದಿನ ದಿವಸನೇ ಹಿಂಗಿದೆ, ನಾಳೆ ಇನ್ನು ಹೆಂಗಿರುತ್ತೋ. ಮಧ್ಯ ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ತಾ ಇರಬೇಕು, ಒಂದೇ ಕಡೆ ಕಾವಾಗಬಾರ್ದಲ್ವ, ತಿರುಗಿಸ್ತಾ ಇರ್ತಾರೆ. ಅಯ್ಯೋ ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು. ಹೋ ಎಂಥ ಕೆಲಸ ಆಯಿತು, ಎಲ್ಲ ಬಿದ್ದೋಯ್ತು. ಸೊ ಒಳಗಿರೋ ಗ್ರೇವಿ ಎಲ್ಲ ಆಚೆ ಬಿದ್ದೋಗ್ಬಿಡುತ್ತೆ ಇವಾಗ. ಶಿಟ್, ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು. ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ರು, ಎಲ್ಲ ಬಿದ್ದೋಯ್ತು. ಅಂದರೆ ಫುಲ್ ಬಿದ್ದೋಗಿಲ್ಲ, ಒಂಥರ ಮುಗಿಸ್ಕೊಂಡ್ಬಿಡ್ತು. ಭಾರ ಸಾಕಾಗಲಿಲ್ಲ ಅನ್ಸುತ್ತೆ. ಅಂದರೆ ಈ ಕಡೆ ಭಾರ ಕೊಟ್ಟಿದ್ರು ನೋಡಿ, ಇದು ಎಲ್ಲ ಚೆಲ್ತಾ ಇದೆ ಗ್ರೇವಿ ಎಲ್ಲ. ಆಚೆ ಕಡೆಯಿಂದ ಬಂದಂತಹ ವ್ಯಾಪಾರಿಗಳು ಇಲ್ಲಿ ಬಿಯರು, ಸಿಗರೇಟು ಎಲ್ಲದನ್ನೂ ಮಾರ್ತಾ ಇದ್ದಾರೆ. ಇಲ್ಲಿ ಮದುವೆಗೆ ಬಂದಂತಹ ಜನಗಳು ಇಲ್ಲೇ ಪರ್ಚೇಸ್ ಮಾಡ್ತಾರೆ. ಸೊ ಒಂದು ರೀತಿ ಅವ್ರಿಗೂ ಬಿಸ್ನೆಸ್ ಆಗುತ್ತೆ, ಇಲ್ಲಿರೋರಿಗೂ ಅವ್ರಿಗೆ ಏನೇನು ಬೇಕೋ ಅವೆಲ್ಲ ಸಿಗುತ್ತೆ. ಇಲ್ಲಿ ಬಿಯರ್ ಇಟ್ಟಿದ್ದಾರೆ, ಅಲ್ಲಿ ಸಿಗರೇಟು, ಮಕ್ಕಳ ಆಟಿಕೆ ಸಾಮಾನು, ಚಾಕ್ಲೇಟು ಎಲ್ಲ ಇದೆ. ಇಲ್ಲೂ ಅಷ್ಟೇ ನೋಡಿ, ಸಿಗರೇಟ್ ಮಾರ್ತಾ ಇದ್ದಾರೆ. ಇಂಡೋನೇಷ್ಯಲ್ಲಿ ಸಿಗರೇಟ್ ತುಂಬ ಜಾಸ್ತಿ ಸೇವನೆ ಮಾಡ್ತಾರೆ. ಅಲ್ಲೂ ಅಷ್ಟೇ ಅಮ್ಮ ಸಿಗರೇಟ್ ಮಾಡ್ತಾ ಇದ್ದಾರೆ, ಬಿಯರ್ ಮಾಡ್ತಾ ಇದ್ದಾರೆ. ಇದು ಪಾಮ್ ವೈನು, ಎಣ್ಣೆ ಹೊಡಿತಾರೆ ಇಲ್ಲಿ. ಸೊ ಮತ್ತೆ ಕಷ್ಟಪಟ್ಟು ನಿಲ್ಲಿಸಿದ್ರು. ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಬಾಳೆ ಎಲೆ ಮೇಲೆ ತುಂಬ ಇತ್ತು ಹಂದಿ ಮಾಂಸ. ಅದನ್ನು ತೋರಿಸಿದ್ರೆ ಯೂಟ್ಯೂಬ್ಗೆ ತೊಂದರೆ ಆಗುತ್ತೆ, ಅಂದರೆ ಇಷ್ಟಪಡಲ್ಲ ಯೂಟ್ಯೂಬ್ ಆ ಥರ ತುಂಬ ಮಾಂಸವನ್ನು ತೋರಿಸಿದಾಗ. ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಆದ ನಂತರ ತೋರಿಸ್ತಾ ಇದ್ದೀನಿ. ಇವಾಗ ಮಾಂಸವನ್ನು ಆಕ್ಷನ್ ಮಾಡ್ತಾ ಇದ್ದಾರೆ. ಸ್ನೇಹಿತರಿಗೆ, ಬೇರೆ ಬೇರೆ ಕುಟುಂಬದವರಿಗೆ ಇದನ್ನು ಹಂಚ್ತಾ ಇದ್ದಾರೆ. ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಈ ಫ್ಯಾಮಿಲಿಯವ್ರು ಬಂದು ತೊಗೊಂಡೋಗಿ. ಸೊ ಎಲ್ಲ ಮನೆಗಳಿಗೂ ಒಂದೊಂದು ತುಂಡು ಮಾಂಸ ಹೋಗುತ್ತೆ. ಯಾಕಂದರೆ ಅವ್ರುಗಳೆಲ್ಲ ಬಂದು ಕಡ್ದು ಹೆಲ್ಪ್ ಮಾಡಿ ಪ್ರತಿಯೊಂದು ಮಾಡಿಕೊಟ್ರಲ್ಲ, ಅದಕ್ಕೋಸ್ಕರ. ನೀವಿವತ್ತು ವಿಟ್ನೆಸ್ ಮಾಡ್ತಾ ಇದ್ದೀರಾ ಪ್ರಪಂಚದ ಒಂದು ವಿಶೇಷವಾದ ಜಾಗದಲ್ಲಿ ಒಂದು ಮದುವೆ. ನಿನ್ನೆ ಮೊನ್ನೆ ಎಲ್ಲ ಬರೀ ಹೆಣಗಳು, ಮಾನೇನೆ ಸೆರೆಮನಿ, ಫ್ಯೂನರಲ್ ಸೆರೆಮನಿ, ಬಲಿಯನ್ನು ನೋಡಿದ ನನಗೆ ಇವತ್ತು ಒಂದು ಹೊಸ ನೋಟವನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ. ನಿಮಗಳಿಗೂ ಕೂಡ ನೋಡಿ, ಎಂಥ ಬ್ಯೂಟಿಫುಲ್ ಲೊಕೇಶನಲ್ಲಿ ಇವತ್ತು ಹುಡುಗಿ ಮನೆಯಲ್ಲಿ ಮದುವೆ. ಇದು ಹುಡುಗಿ ಮನೆ ಮತ್ತು ಹುಡುಗಿ ಊರು. ಆ ಊರಿನ ಮಧ್ಯ ಒಂದು ಗ್ರಾಮೀಣ ಪ್ರದೇಶ. ನಾವು ತೊರಾಜ ರ್ಯಾಂಟೊಪ್ಪು ನಗರದಿಂದ ಆಲ್ಮೋಸ್ಟ್ ಒಂದು 2 ಗಂಟೆಗಳ ಕಾಲ ಟೂ ವೀಲರಲ್ಲಿ ಬಂದು ಈ ಒಂದು ಜಾಗಕ್ಕೆ ತಲುಪಿದ್ದೀವಿ. ಇವಾಗ ಬೆಳಗ್ಗೆ ಮದುವೆ ಸಮಾರಂಭ ಶುರುವಾಗ್ತಾ ಇದೆ. ಇದು ಹುಡುಗಿ ಮನೆ. ಹುಡುಗ ಮನೆ ಕಡೆಯವರು ಇವಾಗಷ್ಟೇ ಬಂದಿದ್ದಾರೆ. ಹುಡುಗನ ಮನೆಯವರನ್ನು ವೆಲ್ಕಮ್ ಮಾಡೋದಕ್ಕೆ ಈಗ ನಮ್ಮಲ್ಲೂ ಹೇಗೆ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಕಲ್ಚರ್ ಅಂತ ಹೇಳ್ಬೋದು. ಇಲ್ಲಿ ಹುಡುಗಿ ಮನೆಯವರು ಎಲ್ಲ ಡ್ರೆಸ್ ಆಗಿ, ಅವ್ರ ಮಕ್ಕಳೆಲ್ಲ ಇಲ್ಲಿ ರೆಡಿ ಆಗಿಬಿಟ್ಟು ಟ್ರೆಡಿಷ್ನಲ್ ತೊರಾಜನ್ ಡ್ರೆಸ್ಸಲ್ಲಿ ಹುಡುಗನ ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಇದಾದಮೇಲೆ ಹುಡುಗ ಬರ್ತಾರೆ, ಹುಡುಗನ ಫ್ಯಾಮಿಲಿ ಬರ್ತಾರೆ, ತಿಂಡಿ ಆಗುತ್ತೆ. ಅದಾದಮೇಲೆ ಪ್ರತಿಯೊಂದು ಇವತ್ತಿನ ಮದುವೆ ಸಮಾರಂಭ ಹೇಗಿರುತ್ತೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ಸ್ವಾಗತ. ಈಗ ಹುಡುಗನ ಮನೆಯವರು ಬರ್ತಾ ಇದ್ದಾರೆ ನೋಡಿ, ಯಾವ ಥರ ಬರ್ತಾ ಇದ್ದಾರೆ. ಗಾಡಿಗೆ ಸಿಂಗಾರ ಮಾಡಿಕೊಂಡು 5-6 ಕಾರಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹುಡುಗ ಬರ್ತಾ ಇದ್ದಾನಲ್ವಾ, ಅದಕ್ಕೋಸ್ಕರ ಹುಡುಗಿ ಮನೆಯವರು ಎಲ್ಲರನ್ನ ಅರೇಂಜ್ ಮಾಡಿ ಅವ್ರ ಫ್ಯಾಮಿಲಿಯವ್ರನ್ನ ಅವ್ರಿಗೆ ಡ್ರೆಸ್ ಹಾಕಿ ಟ್ರೆಡಿಷ್ನಲ್ಲು ಈಗ ಹುಡುಗನ ವೆಲ್ಕಮ್ ಮಾಡಿ ಹುಡುಗನ ಫ್ಯಾಮಿಲಿನೆಲ್ಲ ಇವ್ರು ಕರ್ಕೊಂಡು ಹೋಗ್ತಾರೆ ಹಿಂಗೆ ರೆಡ್ ಕಾರ್ಪೆಟ್ ಮೇಲೆ. ಸೊ ಈಗ ಹುಡುಗಿ ಮನೆಯವರು ಹುಡುಗನ ಫ್ಯಾಮಿಲಿಯನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹುಡುಗ ಕೂಡ ಬಂದಿದ್ದಾನೆ, ಸ್ಮಾರ್ಟಾಗಿ ಸೂಟ್ ಹಾಕ್ಕೊಂಡು. ನೋಡಿ, ಹುಡುಗ ಬರ್ತಾ ಇದ್ದಾರೆ, ಕೈಯಲ್ಲಿ ಒಂದು ಬೊಕ್ಕೆ ಇದೆ. ಎಲ್ಲರೂ ಟ್ರೆಡಿಷ್ನಲ್ ಸುಲವೇಸಿ ಬಟ್ಟೆಗಳನ್ನ ಹಾಕ್ಕೊಂಡಿದ್ದಾರೆ. ಹುಡುಗ ಸೂಟ್ ಹಾಕ್ಕೊಂಡಿದ್ದಾರೆ. ಆಮೇಲೆ ತಲೆ ಮೇಲೆ ಒಂದು ಟ್ರೆಡಿಷ್ನಲ್ ಇಂಡೋನೇಷಿಯನ್ ಟೋಪಿಗಳನ್ನ ಹಾಕ್ಕೊಂಡಿರೋದನ್ನು ಕೂಡ ನೋಡ್ಬೋದು ನೀವು. ಎಲ್ಲರೂ ಕಲರ್ ಬಟ್ಟೆಗಳು. ಇವತ್ತು ಕಪ್ಪು ಬಟ್ಟೆ ಸ್ವಲ್ಪ ಕಮ್ಮಿ ಜನ ಹಾಕ್ತಾರೆ ಮದುವೆ ಸಮಾರಂಭಕ್ಕೆ. ನಾನು ಕೂಡ ಇವತ್ತು ಪಂಚೆಯನ್ನು ಉಟ್ಕೊಂಡ್ಬಂದಿದ್ದೀನಿ. ಮೊದಲನೇ ಪ್ರೊಸೀಜರ್ ಏನಪ್ಪ ಅಂದರೆ, ಹುಡುಗಿಯ ಮನೆಯಿಂದ ಹುಡುಗಿಯನ್ನು ಕರ್ಕೊಂಡು ಹುಡುಗನ ಫ್ಯಾಮಿಲಿ ಚರ್ಚಿಗೆ ಹೋಗೋದು. ಹುಡುಗಿ ಫ್ಯಾಮಿಲಿಯವರು ನಿಂತಿದ್ದಾರೆ, ಹುಡುಗನ ಫ್ಯಾಮಿಲಿಯನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹುಡುಗಿ ಮನೆಗೆ ಈಗ ಎಲ್ಲ ಫ್ಯಾಮಿಲಿ ಎಂಟರ್ ಆಗ್ತಾ ಇದ್ದಾರೆ. ಸೊ ಇವರೆಲ್ಲ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಚರ್ಚಿಂದ ಪ್ರೀಸ್ಟ್ ಕೂಡ ಬಂದಿದ್ದಾರೆ. ಅಡುಗೆ ಮಾಡ್ತಾ ಇರುವಂತಹ ಜಾಗ. ಬೆಳಗಿನ ತಿಂಡಿ ಶಾವಿಗೆ ಉಪ್ಪಿಟ್ಟು. ಮದುವೆ ಅಡುಗೆ ಸಿದ್ಧವಾಗ್ತಾ ಇದೆ. ನೂಡಲ್ಸು, ಮೀನು, ಚಿಕನ್ನು ಎಲ್ಲ ನೋಡಿ. ಎಲ್ಲ ಮನೆಯವರು ಬಂದು ಅವ್ರವ್ರ ಜಾಗದಲ್ಲಿ ಕೂತ್ಕೊಂಡು ಮದುವೆ ಸಮಾರಂಭವನ್ನು ಎಂಜಾಯ್ ಮಾಡೋದಕ್ಕೆ ಕೂತಿದ್ದಾರೆ. ಬ್ರದರ್ ಹೆಸರು ಹನ್ಸ್ ರೇನು ಅಂತ. ಅವರು ಫೋಟೋಗ್ರಾಫರ್, ಇವತ್ತು ಅಫಿಷಿಯಲ್ ಫೋಟೋಗ್ರಾಫರ್ ಆಫ್ ದ ವೆಡ್ಡಿಂಗ್. ಅವರೇ ಇನ್ವೈಟ್ ಮಾಡಿರೋದು ನಮ್ಮನ್ನ. ಥ್ಯಾಂಕ್ ಯು. ನೆನ್ನೆ ಅಡುಗೆ ಮಾಡಿದ್ರಲ್ಲ,
ಬಮ್ನಲ್ಲಿ ಅದನ್ನು ಇವಾಗ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ಒಂದು ರೀತಿ ಪೋಸ್ಟರ್ ಹಾಕ್ಬಿಟ್ಟು ಅವ್ರುಗಳಿಗೆ ಕೂತ್ಕೊಳ್ಳೋದಕ್ಕೆ ಚಾಪೆಗಳನ್ನ ಹಾಕಿದ್ದಾರೆ. ಆ ಫ್ಯಾಮಿಲಿಗಳು ಯಾವ ಊರಿಂದ ಬರ್ತಾರೆ ಅಲ್ಲಲ್ಲಿ ಕೂತ್ಕೋತಾರೆ. ಸೊ ಹುಡುಗ ಹಿಂಗಿರ್ತಾನೆ, ಹುಡುಗಿ ಹಿಂಗೆ ಕೂತಿರ್ತಾಳೆ ಒಳಗೆ ಮನೇಲಿ, ಹಿಂಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಓಕೆ ನೋಡಿಲ್ಲಿ, ಹುಡುಗಿ ಮನೆಯಿಂದ ಹುಡುಗಿನ ಕರ್ಕೊಂಡು ಹುಡುಗ ಫ್ಯಾಮಿಲಿಯ ಸಮ್ಮುಖದಲ್ಲಿ ಆಚೆ ಬರ್ತಾ ಇದ್ದಾರೆ. ಎಲ್ಲರೂ ಗ್ರೂಪ್ ಪಿಕ್ಚರಿಗೆ ಪೋಸ್ ಮಾಡ್ತಾ ಇದ್ದಾರೆ. ಚರ್ಚಿಂದ ಬಂದವರು ಪ್ರೇ ಮಾಡ್ತಾ ಇದ್ದಾರೆ. ಸೊ ಹುಡುಗಿಯನ್ನು ಕರ್ಕೊಂಡು ಹುಡುಗ ಚರ್ಚ್ಗೆ ಹೋಗೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ನೋಡಿ ಆ ಬ್ರೈಡ್ ಎಷ್ಟು ಚೆನ್ನಾಗಿ ಬಿಳಿ ವಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ದೊಡ್ಡ ಹೆವಿ ಡ್ರೆಸ್ ಅಲ್ವಾ, ಕ್ಯಾರಿ ಮಾಡೋದು ತುಂಬ ಕಷ್ಟ. ಹುಡುಗಿ ಫ್ಯಾಮಿಲಿಯವರು ಶೂ ಹಾಕ್ತಾ ಇದ್ದಾರೆ. ಕಾರಿಗೆ ಯಾವ ರೀತಿ ಸಿಂಗಾರ ಮಾಡಿದ್ದಾರೆ ಅಂತ. ಇಲ್ಲಿ ಕೋಳಿ ಬಹಳ ಬಹಳ ಮುಖ್ಯ. ಕೋಳಿ ಮತ್ತು ಎಮ್ಮೆ, ಕೋಣ, ಇದರದ್ದೆಲ್ಲ ಫಿಗರ್ಸ್ನ ಇವರು ಎಲ್ಲ ಕಡೆ ಸಿಂಬಲೈಸ್ ಮಾಡ್ತಾರೆ. ನಾವು ಬಂದು ತಲುಪಿದ್ದೀವಿ ಈ ಊರಿನ ಪ್ರಾರ್ಥನಾ ಸ್ಥಳಕ್ಕೆ, ಚರ್ಚ್ಗೆ. ಇಲ್ಲಿ ಫಾದರಿ ಕಾಯ್ತಾ ಇದ್ದಾರೆ ವಧುವರರಿಗೋಸ್ಕರ. ಫಾದರ್ಗೆ ಹೇಳಿದೆ ನಾನು ಇಂಡಿಯಾದಿಂದ ಬಂದಿದ್ದೀನಿ ಅಂತ, ಅದಕ್ಕೆ ಹಿಂದೂಸ್ತಾನ್ ಅಂತ ಹೇಳಿದ್ರು. ಬಾಲಿವುಡು, ಚರ್ಚ್ ಫಾದರ್ಗೂ ಬಾಲಿವುಡ್ ಗೊತ್ತು. ನೋಡಿ ಹೆಂಗೆ ಸೈರನ್ ಹಾಕೊಂಡ್ ಬರ್ತಾರೆ. ಸೊ ಹುಡುಗನ ಮನೆಯವ್ರು ಬಂದರು, ಈಗ ಇವರು ವೆಲ್ಕಮ್ ಮಾಡ್ತಾರೆ. ನಾನು ಒಳಗೆ ಹೋಗಿ ಚರ್ಚ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಚರ್ಚಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಮದುವೆಗೋಸ್ಕರ ಸಕ್ಕತ್ತಾಗಿದೆ ಚರ್ಚು. ಮಕ್ಕಳನ್ನ ಟೂಲಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬ್ಯಾಗನ್ನ ಎಷ್ಟು ಜನ ಹಾಕೊಂಡಿದ್ದಾರೆ ನೋಡಿ ಇವರು. ಆಯ್ ಬೇಬಿ ಗರ್ಲ್ ಮುಂದ್ಗಡೆ ಹಾಕೊಂಡಿದ್ದಾರೆ. ಈಗ ಚರ್ಚಿಂದ ವಾಪಸ್ಸು ವೆಡ್ಡಿಂಗ್ ಕಡೆ ಹೋಗ್ತಾ ಇದ್ದೀವಿ. Wow, looking amazing guys. Wishing you both a very very happy married life. Okay, have a great life ahead. I met your brother, he's also a very nice guy. Take care, okay? Bye bye bye. Yeah. My friend. Bye. My friend. Your friend and my friend. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಯಾಕೋ ಬೆಳಗ್ಗೆಯಿಂದ ಇಲ್ಲಿ ಮೋಸ್ಟ್ಲಿ ಊಟ ತಿಂಡಿ ವ್ಯತ್ಯಾಸ ಆಗಿ ತುಂಬ ಹೊಟ್ಟೆ ಸಮಸ್ಯೆ ಆಗಿದೆ. ಹಲೋ 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 ಹಲೋ, ಹೌ ಆರ್ ಯು? I am fine, thanks. What is your name? Ram. Oh. Take care. Yes, selfie. Yeah, yes. Thank you. Thank you. ಬಾಯ್ ಬಾಯ್. ಸೊ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಬಟ್ ಹೊರಡಲೇಬೇಕು, ಡಾಕ್ಟರ್ ಹತ್ರ ತೋರಿಸ್ಲೇಬೇಕು. ಹೊಟ್ಟೆ ಹೇಳಿದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದು ಆಸ್ಟ್ರೇಲಿಯಲ್ಲಿ 50 ದಿವಸ ಊಟ ಮಾಡಿದ ರೀತಿ ಬೇರೆ, ಇಲ್ಲಿಯ ಸ್ಪೈಸಸ್ಸು ಇಲ್ಲಿಯ ಬೇರೆ ಥರ ಆಗುತ್ತಲ್ಲ. ಯಪ್ಪ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದೀನಿ, ಹಾಡು ಹೇಳ್ಬೇಕಾದ್ರು ಬಾಡಿ ನಡುಗ್ತಾ ಇತ್ತು, ಅದಕ್ಕೆ ಹೇಳಿದೆ ಹೊರಟ್ಬಿಡೋಣ ಸಾಕು ಅಂತ. ತ್ವರಾಜ ಜನ ಬದುಕನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಮುಂದಿನ ವ್ಲಾಗ್ ಅಲ್ಲಿ ಮಿಸ್ ಮಾಡದೆ ನೋಡಿ. ಸ್ಟೇ ಟ್ಯೂನ್ಡ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ವಿತ್ ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭುವನೇಶ್ವರಿ.